ರೇವಣ್ಣ ಬಂಧನ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಕೂಡ ಶರಣಾಗತಿ ಸಾಧ್ಯತೆ. ಒಂದೆರಡು ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಶರಣಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶರಣಾಗತಿಯ ಸುಳಿವನ್ನು ನೀಡಿದ್ದಾರೆ ಮಾಜಿ ಸಚಿವ CS ಪುಟ್ಟರಾಜು. ಈಗ ಸದ್ಯಕ್ಕೆ ವಿದೇಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರು ಶರಣಾಗುವ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆಜ್ಞೆ ಅದನ್ನೇ ಹೇಳಿದ್ದು, ಅದು ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ವಿಚಾರಣೆಗಳನ್ನು ಎದುರಿಸಲೇಬೇಕು. ಮೂರು ದೂರು ದಾಖಲಾಗಿದೆ, ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ. ಮೂರು ದೂರ ಆಗಿದೆ, 3 FIR ಆಗಿದೆ, ಅತ್ಯಾಚಾರ ಪ್ರಕರಣ ಬೇರೆ ಇದೆ. ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಏನು ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡಿಸ್ಕೋಬೇಕಂತ ಬಂದಿದ್ವಿ. ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಏನು ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡಿಸ್ಕೋಬೇಕಂತ ಬಂದಿದ್ವಿ. ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಏನು ಮಾತುಕತೆ ಏನಿಲ್ಲ. ಅದೇ ಇವರೇ ಕೊಟ್ಟಿರ್ತಕ್ಕಂಥ ಸುಳಿವು, ಅವರು ಶರಣರ್ ಆಗುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ. ಅದು ಆದಷ್ಟು ಬೇಗ ಸುಮ್ಮನೆ ಕೇಸ್ಗಳನ್ನು ಕಾನ್ಫ್ಲಿಕ್ಟ್ ಮಾಡ್ಕೋಬಾರ್ದು, ತುಂಬ ಸಂಕೀರ್ಣ ಮಾಡ್ಕೊಳ್ತಾ ಹೋಗಬಾರ್ದು, ಗೊಂದಲಗಳನ್ನು ಮೂಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಕೊಡಬಾರ್ದು. ಈಗಾಗಲೇ ದೂರು ದಾಖಲು ಆಗೋಗಿರೋದ್ರಿಂದ, ಆರೋಪಿ ಸ್ಥಾನದಲ್ಲಿ ನಿಂತಿರೋದ್ರಿಂದ, FIR ಆಗಿರೋದ್ರಿಂದ ವಿಚಾರಣೆಯನ್ನು ಎದುರಿಸಲೇಬೇಕು. ಒಂದು ವೇಳೆ ನಾನ್ ಬೇಲಬಲ್ ಸೆಕ್ಷನ್ಗಳನ್ನು ಹಾಕಿದರೆ FIRನಲ್ಲಿ ಅರೆಸ್ಟ್ ಆಗಲೇಬೇಕು. ಆಮೇಲೆ ಬೇಕಾದರೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೋಬಹುದು. ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಂಥದ್ದು, ಕೊಡೋದು ಬಿಡೋದು. ಆದರೆ ಸುಮ್ಮನೆ ಈ ಥರ ಈಗ ರೇವಣ್ಣ ಅವರು ಅಷ್ಟೇ ಇಲ್ಲೇ ಇದ್ಕೊಂಡು 3 ದಿವಸದಿಂದನೂ ಕೂಡ ಅವರು ವಿಚಾರಣೆಗೆ ಹಾಜರಾಗದೇ ಇರತಕ್ಕಂಥದ್ದು ಕೂಡ ಒಂದು ಕಾರಣ ಇರಬಹುದು, ಮೇ ಬಿ.